ಹೇರು ತುಂಬ ಚೆನ್ನಾಗಿ ಕಾಣುವ ಹಾಗೆ ಮಾಡುತ್ತೆ. ಹೇರು ಎಷ್ಟೇ ವೈಟ್ ಇದ್ರೂ ಕೂಡ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗಿಬಿಡತ್ತೆ. ನಾನು ಅಪ್ಲೈ ಮಾಡ್ತಾ ಮಾಡ್ತಾ ಇರುವಾಗಲೇ ಕಲರ್ ಚೇಂಜ್ ಆಗಿಬಿಡತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ಇದು ಒಂದು ರೀತಿ ಡಿಫ್ರೆಂಟ್ ಆಗಿರೋ ಹೇರ್ ಪ್ಯಾಕ್ ಅಂತ ಹೇಳ್ಬೋದು. ಆದರೆ ಅದ್ರ ಜೊತೆಗೆ ಕೆಲವೊಂದು ವಸ್ತುವನ್ನು ಸೇರಿಸ್ತೀನಿ ಅಲ್ವಾ, ಇದರಿಂದ ನಮ್ಮ ಹೇರು ಇನ್ನೂ ಬ್ಲ್ಯಾಕ್ ಆಗುತ್ತೆ, ಹಾಗೆ ಸಿಲ್ಕಿ ಹೇರ್ ಆಗುತ್ತೆ, ಸ್ಮೂತ್ ಹೇರ್ ಆಗುತ್ತೆ, ತುಂಬ ಶೈನಿಂಗ್ ಆಗಿ ಹೇರನ್ನು ನಾವು ಮಾಡ್ಕೋಬಹುದು. ತುಂಬ ಚೆನ್ನಾಗಿ ರಿಸಲ್ಟು ಕೂಡ ಬಂದಿರತ್ತೆ, ಹಾಗೆ ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಖಂಡಿತ ಎಲ್ಲರೂ ನನ್ನ ವಿಡಿಯೋವನ್ನು ಪೂರ್ತಿ ನೋಡಲೇಬೇಕು, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಮಾಡಿ, ಹಾಗೆ ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ಹೆಚ್ಚು ಸಪೋರ್ಟ್ ಮಾಡಿದರೆ ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡೋದು ಕೂಡ ಹೇಳ್ತೀನಿ. ಹಾಗೆ ಯಾವ್ಯಾವ ವಸ್ತು ಇಂಪಾರ್ಟೆಂಟ್ ವಸ್ತು ಅಂದಿದ್ದೀನಿ ಅಲ್ವಾ, ಯಾವ್ಯಾವ ವಸ್ತುವನ್ನು ಸೇರಿಸ್ತೀನಿ ಅಂತ ನೋಡ್ಕೊಬರೋಣ. ಒಂದು ಪಾತ್ರೆಯಲ್ಲಿ ಒಂದು ಉದ್ದ ಗ್ಲಾಸ್ ನೀರಾಗುವಷ್ಟು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಏನು ವಸ್ತು ಬೇಕು ಅಂತ ನೋಡೋಣ. ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, ಸ್ವಲ್ಪ ಜಟಮಾನಸಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕೊಲ್ಲಂಜಿ, 3-4 ಡ್ರೈ ನೆಲ್ಲಿಕಾಯಿ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರು, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ. ನೀವು ದೋಸೆ ಅಕ್ಕಿ ಅಥವಾ ರೈಸ್ ಮಾಡೋ ಅಕ್ಕಿ ಯಾವುದಾದ್ರೂ ತಗೋಬಹುದು. ಇವಿಷ್ಟು ಬೇಕು. ಇವಿಷ್ಟು ಸೇರಿದಾಗ ನಮ್ಮ ಹೇರಿಗೆ ತುಂಬ ರೀತಿಯಲ್ಲಿ ಬೆನಿಫಿಟ್ಸನ್ನು ನಾವು ನೋಡ್ಬೋದು. ನೀರು ಕೂಡ ಕುದೀತಾ ಇದೆ, ಇದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು, ಅಂದರೆ ಇಲ್ಲಿ ಅಕ್ಕಿ ಬೆಂದಿರಬೇಕು. ನಂತರ ಮೆಂತ್ಯ ಕಾಳು ಮತ್ತು ನೆಲ್ಲಿಕಾಯಿ ಇವೆಲ್ಲ ಚೆನ್ನಾಗಿ ಬೆಂದಿರಬೇಕು, ಅಂದರೆ ಅದು ಕುದಿಸಿ ಅರ್ಧಕ್ಕೆ ಬರಬೇಕು. ಇದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಕುದಿಯುತ್ತೆ ಇದು, ಆಯಿತಾ. ಇವೆಲ್ಲ ಏನಾಗುತ್ತೆ, ನೀರೊಳಗೆ ಎಲ್ಲ ಅದ್ರದ್ದು ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ. ಹಾಗೆ ಇಲ್ಲಿ ಜಟಮಾನಸಿ ಹಾಕಿದ್ದೀನಿ ಅಲ್ವಾ, ಇದು ನಮ್ಮ ಹೇರು ಏನು ಹೊಳಪು ಬರಲಿಕ್ಕೂ ಸಹಾಯ ಮಾಡುತ್ತೆ, ಹಾಗೆ ಹೇರ್ ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ, ಹೇರ್ ಬ್ಲ್ಯಾಕು ಕೂಡ ಆಗುತ್ತೆ. ನೆಲ್ಲಿಕಾಯಿ ಗೊತ್ತೇ ಅಲ್ವಾ, ಹೇರ್ ಬ್ಲ್ಯಾಕ್ ಮಾಡಲಿಕ್ಕೆ ನಂಬರ್ 1 ಅಂತ ಹೇಳ್ಬೋದು. ಅವಾಗ ನಾವು ನೆಲ್ಲಿಕಾಯಿಯನ್ನು ತಿಂತಾ ಇದ್ದರೂ ಕೂಡ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಮೆಂತ್ಯ ಕಾಳು ಅಷ್ಟೇ, ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ ಹಾಗೆ ಬ್ಲ್ಯಾಕ್ ಆಗಲಿಕ್ಕೆ ಎಲ್ಲ ಸಹಾಯ ಮಾಡುತ್ತೆ. ನಾನು ಅಕ್ಕಿ ಹಾಕಿದ್ದೀನಿ ಅಲ್ವಾ, ಇದರಿಂದ ನಮ್ಮ ಹೇರು ನೈಸ್ ಆಗುತ್ತೆ, ಅಂದರೆ ಸ್ಟ್ರೈಟ್ನಿಂಗ್ ಆದ ಹಾಗೆ ಆಗುತ್ತೆ, ಹಾಗೆ ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗುತ್ತೆ. ತುಂಬ ಒಳ್ಳೆಯದು ಇದು ನಮ್ಮ ಹೇರು ತುಂಬ ಚೆನ್ನಾಗಿ ಕಾಣುವ ಹಾಗೆ ಮಾಡುತ್ತೆ. ಹಾಗೆ ಹಳದಿ ಪೌಡರು ನಮ್ಮ ಹೇರಲ್ಲಿ ಏನಾದರೂ ಸುಂಕಿದ್ರೂ ಹೊರಟೋಗುತ್ತೆ, ಏನಾದರೂ ಡ್ಯಾಮೇಜ್ ಇದ್ದರೆ ಸರಿದೂಗಿಸ್ತಾ ಬರುತ್ತೆ. ಇದರಿಂದ ನಮ್ಮ ಹೇರು ಕೂಡ ಗ್ರೋತ್ ಆಗಿ ಉದ್ದವಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಇದು ಇಷ್ಟು ಕುದಿಸಬೇಕು, ಅಂದರೆ ಕುದಿಸಿ ಅರ್ಧಕ್ಕಿಂತ ಕಡಿಮೆ ಬಂದಿದೆ, ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಒಂದು ಮಿಕ್ಸಿಗೆ ಹಾಕಿ ರುಬ್ಕೋತೀನಿ. ನೈಸ್ ಪೇಸ್ಟ್ ಆಗಬೇಕು, ಅದು ಆಗತ್ತೆ, ಯಾಕಂದರೆ ನಾವು ಅಕ್ಕಿಯೆಲ್ಲ ಹಾಕಿದ್ದೀವಿ ಅಲ್ವಾ, ಹಾಗಾಗಿ ಆಗಿಬಿಡತ್ತೆ. ನೈಸಾದ ಪೇಸ್ಟ್ ಆಯಿತು. ಹಾಗೆ ನಾನು ಒಂದು ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಇದಕ್ಕೆ ಈ ಪೇಸ್ಟನ್ನು ಹಾಕ್ತೀನಿ. ಎಷ್ಟು ಚೆನ್ನಾಗಿ ಆಗುತ್ತೆ ಗೊತ್ತಾ ನಮ್ಮ ಹೇರು. ನಿಮಗೇನಾದರೂ ಜಾಸ್ತಿ ಹೇರ್ ಇದೆ ಅಂದರೆ ನೀವು ಜಾಸ್ತಿ ಮಾಡ್ಕೋಬಹುದು. ನಿಮಗೆ ಮತ್ತು ಮುಂದಿನ ವಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ನೀವು ಫ್ರಿಜ್ಜಲ್ಲಿಯೂ ಕೂಡ ಇಟ್ಕೋಬಹುದು. ಹಾಗೆ ಇದಕ್ಕೆ ಮೆಹಂದಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದೆಲ್ಲ ಸೇರ್ಕೋಬೇಕು, ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗಬೇಕು. ತುಂಬ ಬೆನಿಫಿಟ್ಸು, ನೀವು ನೋಡಿ, ನಾನು ಇದು ಮಾಡ್ತಾ ಇದ್ದೀನಿ ಅಲ್ವಾ, ಇದು ನಾವು ಮಾಡುವಂತಹ ರೆಮಿಡಿಯನ್ನೇ ನೋಡಿ, ಇದರಲ್ಲಿ ಎಷ್ಟು ನಮಗೆ ಉಪಯೋಗ ಆಗತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡತ್ತೆ. ಇದನ್ನು ನೋಡಿದಾಗ ನಾನೀಗ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಮುಚ್ಚಿ ಇಡ್ತೀನಿ. ಆಮೇಲೆ ನೋಡಿ ಇದ್ರ ಕಲ್ಲರ್ ಹೇಗೆ ಆಗಿದೆ, ಇದು ಹೇಗೆ ಕಲ್ಲರನ್ನು ಚೇಂಜ್ ಆಗಿದೆ, ಅಂದರೆ ಬೇರೆ ಕಲ್ಲರಿಗೆ ಹೋಗಿರುತ್ತೆ ಅಂತ. ಅದೇ ನಮ್ಮ ಹೇರಿಗೆ ಹಾಕಿದಾಗ ನಮ್ಮ ಹೇರು ಕೂಡ ಹಾಗೆ ಆಗತ್ತೆ,
ಆಯಿತಾ. ನಾನು ಹೇಳೋ ರೀತಿಯಲ್ಲೇ ನೀವು ಅಪ್ಲೈ ಮಾಡ್ಕೋಬೇಕು. ಹೇಗೆ ಅಪ್ಲೈ ಮಾಡಬೇಕು, ಹಾಗೆ ಎಷ್ಟು ಟೈಮು, ಎಷ್ಟು ಹೊತ್ತು ಬಿಡಬೇಕು ಎಲ್ಲವೂ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಸ್ವಲ್ಪ ತೆಳ್ಳಗಾಯಿತು ಅನಿಸುತ್ತೆ, ಮತ್ತು ಸ್ವಲ್ಪ ಮೆಹಂದಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಮೆಹಂದಿ ಪೌಡರು ಅಷ್ಟೇ ನಮ್ಮ ಹೇರಿಗೆ ಒಂದು ಕಲ್ಲರ್ ಬರುತ್ತೆ, ಹಾಗೆ ತುಂಬ ತಂಪು ಇದು ನಮ್ಮ ಹೇರಿಗೆ, ನಮ್ಮ ಇಡೀ ಬಾಡಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನಿಮಗೆ ವೈಟ್ ಹೇರ್ ಆಗದೇ ಇದ್ದರೂ ಕೂಡ ನೀವು ಈ ರೀತಿ ರೆಮಿಡಿಯನ್ನು ಮಾಡ್ಕೋಬೋದು. ಇದರಿಂದ ನಿಮ್ಮ ಹೇರು ತುಂಬ ಸ್ಮೂತ್ ಸಿಲ್ಕಿ ಹೇರು ಆಗುತ್ತೆ. ಹಾಗೆ ನಿಮ್ಮ ಹೇರು ಯಾವಾಗಲೂ ತಂಪಾಗಿರುತ್ತೆ, ಬಾಡಿನೂ ಕೂಡ ತುಂಬ ತಂಪಾಗಿರುತ್ತೆ, ಕಣ್ಣಿಗೂ ತುಂಬ ಒಳ್ಳೆಯದು ನಾವು ಈ ರೀತಿ ರೆಮಿಡಿ ಮಾಡಿದಾಗ. ಆಯಿತು, ಈಗ ಮಿಕ್ಸ್ ಆಯಿತು, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಕೈ ಹಿಡಿಯತ್ತೆ, ಯಾಕೆ ಅಂದರೆ ನಾವು ಪೌಡ್ರ್ ಹಾಕ್ತೀವಿ ಅಲ್ವಾ, ಹಾಗಾಗಿ ಅದೆಲ್ಲ ಅಂಟ್ಕೋಬೇಕು. ಆಯಿತು ನೋಡಿ. ಈಗ ನಾನು ಇದನ್ನು ಮುಚ್ಚಿಡ್ತೀನಿ. ನಾನು ಇದನ್ನು ರಾತ್ರಿ ಮಾಡಿ ಇಟ್ಟಿರೋದು. ಹೀಗೆ ಮುಚ್ಚಿಟ್ಬಿಟ್ರೆ ಆಯಿತು. ಬೆಳಿಗ್ಗೆ ತೆಗೆದು ನೋಡಿದಾಗ ನೋಡಿ ಇದು ಕಲ್ಲರ್ ಹೇಗೆ ಬಿಟ್ಕೊಂಡಿದೆ ಅಂತ ನೋಡಿ. ಸೈಡೆಲ್ಲ ನೋಡಿದಾಗ ಬ್ಲ್ಯಾಕ್ ಆಗಿದೆ ಅಲ್ವಾ, ನೋಡಿ ಹೇಗೆ ಕಲ್ಲರ್ ಬಿಟ್ಕೊಂಡಿದೆ. ಇದೇ ಸಾಕಲ್ವ ನಮ್ಮ ಹೇರಿಗೆ ಕಲ್ಲರ್ ಬರಲಿಕ್ಕೆ. ನಮ್ಮ ಹೇರು ಎಷ್ಟೇ ವೈಟ್ ಇದ್ದರೂ ಕೂಡ ಬ್ಲ್ಯಾಕ್ ಕಲ್ಲರ್ ಆಗಿ ಟರ್ನ್ ಆಗಿಬಿಡತ್ತೆ. ಈ ಥರ ರೆಮಿಡಿ ನಮ್ಮ ಹೇರಿಗೆ ಬೇಕೇ ಬೇಕು. ಇದು ಕೇವಲ ಹೇರ್ ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಹೇರು ಗ್ರೋತ್ ಆಗಲಿಕ್ಕೆ, ಸಿಲ್ಕಿ ಆಗಲಿಕ್ಕೆ, ಸ್ಮೂತ್ ಆಗಲಿಕ್ಕೆ ಎಲ್ಲದಕ್ಕೂ ಸಹಾಯ ಆಗತ್ತೆ. ಇದು ಕಲ್ಲರ್ ನೋಡಿದ್ರೇ ನೀವು ನೋಡಿ, ನಾನು ನಿನ್ನೆ ಹೇಗಿತ್ತು ನಾನು ಮಾಡಿದಾಗ ಇವತ್ತು ಹೇಗಾಗಿದೆ, ಕಲ್ಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ ಅಲ್ವಾ. ಇಷ್ಟೇ ಸಾಕು ನಮ್ಮ ಹೇರಿಗೆ. ನಮ್ಮ ಹೇರು ತುಂಬ ಚೆನ್ನಾಗಿ ಬೆಳಿಲಿಕ್ಕೆ ಎಲ್ಲ ತುಂಬ ಸಹಾಯ ಮಾಡುತ್ತೆ. ಏನಾಗಿದೆ ಗೊತ್ತಾ, ನಮ್ಮ ಈ ಹಂಚಿಟ್ಟಿದ್ದೀನಿ ಅಲ್ವ, ಈ ಹಂಚಲ್ಲಿರುವ ಐರನ್ ಅಂಶ ಎಲ್ಲ ಇದ್ರ ಜೊತೆ ಬಿಟ್ಕೊಂಡಿದೆ, ಇದ್ರ ಜೊತೆ ಸೇರಿಕೊಂಡಿದೆ ಅಷ್ಟೇ. ನಮ್ಮ ಹೇರಿಗೆ ಬೇಕಾಗುವಂತಹ ಐರನ್ ಅಂಶ ಸಿಕ್ಕಿಬಿಡತ್ತೆ. ನಮ್ಮ ಹೇರು ಬೆಳಿಲಿಕ್ಕೆ ಐರನ್ ಬೇಕು ಅಲ್ವಾ, ಇದು ಬೇಕೇ ಬೇಕು, ಹಾಗಾಗಿ ಸಹಾಯ ಆಗತ್ತೆ. ಹಾಗೆ ಒಂದು ಬೌಲಲ್ಲಿ ಹಾಕ್ತೀನಿ. ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಕಲ್ಲರ್ ನೋಡಿ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಲ್ಲರು ಕೂಡ ಬಂದಿದೆ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಹೇರಿಗೆ ಅಪ್ಲೈ ಮಾಡ್ಕೊತೀನಿ. ನೀವು ಹೇರಿಗೆ ಬೇಕಂದರೆ ಆಯಿಲು 1-2 ಅವರ್ ಮೊದಲೇ ಆಯಿಲ್ ಹಾಕ್ಕೊಂಡಿದ್ರು ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ. ಆಯಿಲ್ ಹಾಕ್ಕೊಂಡ್ರೇ ತುಂಬ ಒಳ್ಳೆಯದು, ಓಕೆನಾ. ಆಯಿಲ್ ಹಾಕ್ಕೊಳ್ಳೇಬೇಕು, ವಾರಕ್ಕೆ 2 ಸಲ. ಈ ರೀತಿ ನಮ್ಮ ಹೇರಿನ ಬುಡ ಎಲ್ಲ ತೊಗೋಬೇಕು, ಹಾಗೆ ಅಪ್ಲೈ ಮಾಡ್ಕೋಬೇಕು. ಹೇರಿನ ಹಿಂಭಾಗಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು. ಇಡೀ ಹೇರು ತೊಗೋಬೇಕು. ಅದು ಬೇರೆಲ್ಲ ಇರುತ್ತಲ್ವ, ಬೇರು ಮತ್ತು ಬುಡ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಈ ರೀತಿ ನಾವು ಹೇರಿಗೆ ಅಪ್ಲೈ ಮಾಡಿಕೊಂಡಾಗ ನೋಡಿ ಕಲ್ಲರ್ ಹೆಂಗೆ ಕಪ್ಪಾಗಿದೆ ಅಲ್ವ. ನಾನೀಗ ಅಪ್ಲೈ ಮಾಡ್ತಾ ಇರ್ತೀನಿ ಅಲ್ವ, ನಾನು ಅಪ್ಲೈ ಮಾಡ್ತಾ ಇರುವಾಗಲೇ ಕಲ್ಲರ್ ಚೇಂಜ್ ಆಗಿಬಿಡತ್ತೆ. ನನ್ನ ತಲೆಯಲ್ಲೇ ಇದು ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಈ ಮೆಹಂದಿ ಫಸ್ಟ್ ಮಾಡಿದಾಗ ಏನು ಗ್ರೀನ್ ಕಲರಲ್ಲೇ ಇತ್ತಲ್ವ, ಮೆಹಂದಿ ಕಲರಲ್ಲಿ ಇತ್ತು ಅಲ್ವಾ. ನಾನು ಅದನ್ನು ಮಾರನೇ ದಿನ ನೋಡಿದಾಗ ಕಲರ್ ಚೇಂಜ್ ಆಗಿದೆ. ಈಗ ನಾನು ಹೇರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಲ್ವಾ, ಅಪ್ಲೈ ಮಾಡಿದ ನಂತರ ನೋಡಿ ಹೇಗಾಗತ್ತೆ ಅಂತ. ಕಪ್ಪಾಗಿ ಕಾಣ್ತಾ ಇದೆ. ಎಷ್ಟು ಒಳ್ಳೆಯದು ಅಂದರೆ ಇದರಲ್ಲಿ ಅಕ್ಕಿನೂ ಸೇರಿಕೊಂಡಿದೆ. ನಮ್ಮ ಹೇರಿಗೆ ಒಳ್ಳೆ ಅಂದರೆ ಹೊಳಪು ಬರಲಿಕ್ಕೆ, ಶೈನಿಂಗ್ ಆಗಲಿಕ್ಕೆ, ಸಿಲ್ಕಿ ಆಗಲಿಕ್ಕೆ, ಸ್ಟ್ರೇಟ್ನಿಂಗ್ ಆಗಲಿಕ್ಕೆಲ್ಲ ಸಹಾಯ ಮಾಡುತ್ತೆ. ನೋಡಿ ಕಲರೆಲ್ಲ ಚೇಂಜ್ ಆಯ್ತಲ್ವ. ನನ್ನ ಕೈನೂ ಕೂಡ ಕಪ್ಪಾಗಿಬಿಡುತ್ತೆ. ನಾನು ಬೇಗ ತೊಳ್ಕೊಬಿಡ್ತೀನಿ. ಬೇಗ ತೊಳ್ಕೊಬಿಟ್ರೆ ಆಯಿತು. ಹಾಗೆ ನಮ್ಮ ಹೇರು ಮುಂದೆ ಎದುರುಗಡೆ ಹೇರ್ ಇದೆಯಲ್ವ, ಅಲ್ಲೆಲ್ಲ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಅಲ್ಲೆಲ್ಲ ಹೇರ್ ಹುಟ್ಟಿ ಬರೋದು ಜಾಸ್ತಿ ಇರುತ್ತೆ, ಚಿಕ್ಕ ಹೇರ್ ಇರುತ್ತೆ. ನೋಡಿದ್ರಿ ಅಲ್ವಾ, ನಮ್ಮ ಹೇರಿಗೆ ನಾವು ಮನೆಯಲ್ಲೇ ಆರೈಕೆ ಮಾಡ್ಕೋಬೋದು. ನಮ್ಮ ಹೇರನ್ನು ನಾವು ನಮ್ಮ ಮನೆಯಲ್ಲಿರುವಂತಹ ಕೆಲವು ವಸ್ತು ಬಳಸ್ಕೊಂಡು ನಮ್ಮ ಹೇರನ್ನು ಚೆನ್ನಾಗಿ ಇಟ್ಕೋಬೋದು. ಹೇರ್ ಕೂಡ ಬ್ಲ್ಯಾಕ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಲ್ವಾ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇಂತಹ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚು ಸಪೋರ್ಟ್ ಮಾಡಿ. ನಾನಂತೂ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.